ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಿಗ್ಗಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹಣದಿಂದ ಭಾಗಾಕಾರ ಮಾಡುತ್ತೇನೆ. 8723 ಅನ್ನು 4 ಜನರಿಗೆ ಹಂಚುತ್ತೇನೆ. ಇವು 8723 ರೂಪಾಯಿ ಇದೆ. ಗರಿಷ್ಠ ಸ್ಥಾನದಲ್ಲಿ 1000 ಇದೆ. ಮೊದಲಿಗೆ 1000 ಸ್ಥಾನವನ್ನು ಹಂಚಬೇಕು. ರೂಪಾಯಿಗಳನ್ನು ಹಂಚುತ್ತೇನೆ. ಉಳಿದಿರುವ ಹಣ 723 ರೂಪಾಯಿ. ಈಗ ನಾನು 100 ರೂಪಾಯಿಗಳನ್ನು ಹಂಚುತ್ತೇನೆ. ಈಗ 100 ರೂಪಾಯಿಗಳ ನೋಟು 3 ಉಳಿದಿವೆ. ಇಲ್ಲಿ 4 ಜನ ಇದ್ದಾರೆ. 3 ಹಂಚಕ್ಕೆ ಆಗುವುದಿಲ್ಲ. ಇದಕ್ಕೆ ಬ್ಯಾಂಕಿನಲ್ಲಿ ಚಿಲ್ಲರೆ ತೆಗೆದುಕೊಳ್ಳುತ್ತೇನೆ. 100 ರೂಪಾಯಿ ಬದಲಾಗಿ 10 ನೋಟು. 10 ರೂಪಾಯಿ ನೋಟ್ ಎಷ್ಟು ತಗೋಬೇಕು? ನನ್ನಲ್ಲಿ 10 ರೂಪಾಯಿಗಳು 320 10 ರೂ ನೋಟು ಇವೆ. ಈಗ ನಾನು 32 ನೋಟುಗಳನ್ನು ಹಂಚುತ್ತೇನೆ. ನಿನಗೆ ಎಷ್ಟು ಬಂದವ ಮಹೇಶ? 80. ನಿನಗೆ? 80. ನಿನಗೆ? 80. ನಿನಗೆ? 87. ₹3 ರೂಪಾಯಿ 100 ರೂಪಾಯ? 3 ರೂಪಾಯ? 3 ರೂಪಾಯಿ ತೋರಿಸು. 3 ರೂಪಾಯಿ ಉಳಿದಿದೆ. ಹಂಚೀಗ 4 ಜನಕ್ಕೆ ಹಂಚು. 4 ಜನಕ್ಕೆ ಹಂಚಕ್ಕೆ ಆಗೋದಿಲ್ಲಲ್ಲ? ಅದು ಉಳಿದದ್ದೇನದು? ಶೇಷ. ತೋರಿಸು. ಭಾಗಲಬ್ಧ 80. ನಿನಗೆ ಎಷ್ಟು ಬಂದವು? 2180. ಸಂಜೆ ನಿನಗೆ ಎಷ್ಟು ಬಂದವು? 2180. ಮಲ್ಲಿಕಾರ್ಜುನ್ ನಿನಗೆ ಎಷ್ಟು? 2180. ನಿನಗೆ ಮಹೇಶ? 2180. 2180. ಎಲ್ಲರೂ ಸಮನಾಗಿ ಬಂದವ? ಹ್ಞೂನ್ರಿ. ನಿಮ್ಗೆ ಬಂದಿರ್ತಕ್ಕಂಥ ಹಣ ಏನಾಗುತ್ತದು? ಏನಿದು? ಭಾಗಲಬ್ಧ. ಈಗ ನೀ 4 ಜನರಿಗೆ ಹಂಚಿದೆಯಲ್ಲ, 4 ಅನ್ನೋದು ಏನಾಗುತ್ತದು? ಜೋರಾಗಿ ಹೇಳು. ಭಾಜಕ. ಒಟ್ಟು ಎಷ್ಟು ಹಣ ಹಂಚಿದ್ದಿ ನೀನು 4 ಜನರಿಗೆ? 8723. ಅದು ಏನಾಗುತ್ತದು? ಭಾಜ್ಯ. ನಿನ್ ಬಲ್ಲ ಎಷ್ಟು ಉಳಿದ ಹಣ? 3 ರೂಪಾಯಿ. 3 ರೂಪಾಯಿ. ಅದೇನಾಗುತ್ತದು?